ಸಿಂಚನ ನನ್ನೋಳು. ಫಸ್ಟ್ ನೋಡಿದ್ದು ನಾನು. ಸಿಂಚನ ಫಸ್ಟ್ ಕನೆಕ್ಟ್ ಆಗಿತ್ತು ನನಗೆ. ಒಂದು ಗೇಮ್ ಆಡೋಣ. ಯಾವ ಗೇಮ್? ಮೋಕ್ಷಪಥ್. ಪಾಪ ಪುಣ್ಯಗಳ ಲೆಕ್ಕಾಚಾರವೇ ಮೋಕ್ಷಪಥ್. 13ನೇ ಶತಮಾನದಲ್ಲಿ ಜ್ಞಾನದೇವ ಎಂಬ ಒಬ್ಬ ಕವಿ ಸಿದ್ಧಪಡಿಸುವರು. ಆಗಿನ ಕಾಲದಲ್ಲಿ ರಾಜರು ತಮ್ಮ ಜೀವನದ ಏಳು ಬೀಳುವನ್ನು ತಿಳಿಯಲು ಇದನ್ನು ದಿಕ್ಸೂಚಿಯಾಗಿ ಉಪಯೋಗಿಸುತ್ತಿದ್ದರು. ಕ್ರಮೇಣ ಕಾಲಘಟ್ಟ ಉರುಳಿದಂತೆ ಇದನ್ನು ಆಟ ಎಂದು ಪರಿಗಣಿಸಲಾಯಿತು. 18ನೇ ಶತಮಾನದಲ್ಲಿ ಆಂಗ್ಲರು ಸ್ನೇಕ್ ಅಂಡ್ ಲ್ಯಾಡರ್ ಎಂದು ಪಾಶ್ಚಾತ್ಯ ದೇಶಕ್ಕೆ ಪರಿಚಯಿಸುತ್ತಾರೆ. ಒಂದು ಆಟ, ಮೂವರ ಭವಿಷ್ಯ. ಒಬ್ಬಳು ಕ್ವೀನ್. ಕಿತ್ಕೊಳ್ಳೋಕ್ಕೋಸ್ಕರ ಕಂತ್ರಿ ಆಗಿರ್ತೀನಿ. ಬದುಕಕ್ಕೋಸ್ಕರ ಸ್ವಾರ್ಥಿ ಆಗಿರ್ತೀನಿ. ಆಳ್ಬೇಕು ಅಂದರೆ ಹಾಳು ಮಾಡಲೇಬೇಕು. ಹಲೋ, ಹಾಯ್ ಸಿಂಚನ. ಅವಳ ಜೊತೆ ಮಾತಾಡ್ತಿದ್ರೆ ಸಪ್ತ ಸ್ವರಗಳು ಬ್ಯಾಕ್ಗ್ರೌಂಡಲ್ಲಿ ಒಂದೇ ಸರಿ ಸೌಂಡ್ ಮಾಡ್ದಂಗೆ ಅನಿಸ್ತಿದೆ. ಒಬ್ಬೊಬ್ರಿಗೆ ಬ್ಯಾಡ್ ಲಕ್ ಬ್ಯಾಕ್ಗ್ರೌಂಡಲ್ಲಿ ಬ್ಯಾಟಿಂಗ್ ಆಡ್ತಿರುತ್ತೆ. ಅದರಲ್ಲಿ ನನಗೊಬ್ಬನಿಗೆ. ದೇವತೆನೇ ಪಾಸ್ ಆದ್ಲು ಅನ್ಸುತ್ತೆ. ಪಾದ ಮುಟ್ಟಿ ಪಾವನ ಆಗ್ಬಿಡೋಣ. ಆಡಬೇಕು ಅಂತ ಡಿಸೈಡ್ ಆದಮೇಲೆ ಲೈಫ್ ಆದರೆ ಏನು, ಗೇಮ್ ಆದರೆ ಏನು? ಸಿಂಚನ, ನೀನು ದೂರದಿಂದ ಸೂಪರಾಗಿ ಕಾಣಿಸ್ತೀಯ. ಮತ್ತೆ ಹತ್ರದಿಂದ ಇನ್ನೂ ಸೂಪರಾಗಿ ಕಾಣಿಸ್ತೀಯ. ನನ್ನ ಜೀವನ ಹಾವು ಏಣಿ ಆಟ ಇದ್ದಂಗೆ. ಕಂಡಿದ್ದೆಲ್ಲ ಹಾವುಗಳೇ. ಸಿಂಚನ, ಐ ಲವ್ ಯು. ಡೋಂಟ್ ಯು ಹ್ಯಾವ್ ಎ ಸೆನ್ಸ್? ನಿಂಗೆ ಅಕ್ಕ ತಂಗಿರಿಲ್ವಾ? ಒಂದ್ಸರಿನೂ ಮೇಲಕ್ಕತ್ತಿಲ್ಲ. ಇನ್ನು ಗೆಲ್ಲೋದಿನ್ನೆಲ್ಲಿ ಬಂತು? ನನ್ನ ಆಟ ನಿಧಾನ ಅಷ್ಟೇ, ಬೇಟೆ ಅಲ್ಲ. ಅವಳು ಹೋಗ್ತಿದ್ರೆ ಒಂದೇ ಸರಿ 7 ವಂಡರ್ಸ್ ಕ್ಯಾಟ್ ವಾಕ್ ಮಾಡ್ದಂಗೆ ಅನಿಸ್ತಿದೆ. ಇವಳು ನನಗೆ ಫಿಕ್ಸು. ಗೆಲ್ಲಬೇಕು ಅಂದರೆ ಗರಡಿ ಮನೇಲಿ ಕುಸ್ತಿ ಕಲಿಬೇಕಿಲ್ಲ. ಬುದ್ಧಿವಂತಿಕೆಯ ದಾಳ ಉರುಳಿಸಿದ್ರೆ ಸಾಕು. ದಾಳ ಉಳಿಸಿದವರೆಲ್ಲ ದಳಪತಿಗಳಾಗಿದ್ದರೆ ಮಹಾಭಾರತದಲ್ಲಿ ಶಕುನಿದ ಪಾರ್ವತಿ ಆಗಿತ್ತು. ಸ್ವಯಂವರದಲ್ಲಿ ಸೀತಾ ರಾವಣನ ಮದುವೆ ಆಗಿದ್ದಿದ್ರೆ ಒಬ್ಬ ಅಸುರ ಪ್ರಪಂಚಕ್ಕೆ ಗೊತ್ತಾಗ್ತಿರಲಿಲ್ಲ.
ಏನೋ ಮಚ್ಚ, ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಕಣೋ. ಫ್ರೆಂಡ್ಶಿಪ್ ಅಂದರೆ 3 ಜನ ಫ್ರೆಂಡ್ಸು ಕಿಂಗ್ ಸೀಕ್ರೆಟ್ನ ಶೇರ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ ಕಣೋ, ಕಷ್ಟನೂ ಶೇರ್ ಮಾಡ್ಕೊಳ್ಳೋದು. ಒಂದು ಹುಡುಗಿಗೋಸ್ಕರ ಕ್ಲೋಸ್ ಫ್ರೆಂಡ್ಸ್ ಕಿರಿಕ್ ಮಾಡ್ಕೊಂಡ್ವಲ್ಲ. ಥೂ, ಕಾಣ್ದಿರೋ ಮೋನಾಲಿಸಾಗೋಸ್ಕರ ಮಹಾ ಯುದ್ಧನೇ ನಡಿಬೇಕಿತ್ತು. ಸಾರಿ ಕಣೋ, ನಮ್ಮದೇ ತಪ್ಪು. ಸೀತಾ ರಾಮನ್ ಒರೆಸಿದ್ದಕ್ಕೆ ರಾವಣ ಎಂಬ ರಾಕ್ಷಸನಿಗೆ ಮೋಕ್ಷ ಸಿಕ್ತು. ನಿಜ ಕಣೋ. ದ್ರೌಪದಿ ವಸ್ತ್ರಾಭರಣ ಶೋನ ಅರ್ಧಕ್ಕೆ ನಿಲ್ಲಿಸಿದ್ದಿದ್ರೆ ದುರ್ಯೋಧನ ಸುಯೋಧನೇ ಆಗಿರ್ತಿದ್ದ. ಹಲೋ ರಜನೀಶ್, ನಾನು ಅರ್ಜುನ್ ಅನ್ನೋ ಹುಡುಗನ್ ಲವ್ ಮಾಡ್ತಿದ್ದೀನಿ. ಬೆಳಕಿನಲ್ಲಿ ಕತ್ತಲೆಯನ್ನು ಕಾಣುವೆ, ತಪ್ಪುಗಳಲ್ಲಿ ಸರಿಯನ್ನು ಕಾಣುವೆ. ಕ್ಷಮೆ ಇರಲಿ ನಿನ್ನಲ್ಲಿ, ಇದು ನನ್ನ ಪ್ರಪಂಚ.